ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಆದರೆ ರೋಡ್ ಬಿಡ್ತ್ ಕಡಿಮೆ ಇದೆ. ರೋಡ್ ಬಿಡ್ತ್ ನಾವೇನು ತಾರ್ ರೋಡಿಂದ ಇಷ್ಟು ಒಂದು 5 ಅಡಿಯಷ್ಟು ಇದಾಗಿದ್ದಾವೆ. ಅಗಲ 30 ಅಡಿ ಇದೆ. ಅದ್ರ ಬಗ್ಗೆ ತೊಂದರೆ ಇಲ್ಲ. ನಾವು ಆರಾಮಾಗಿ ಕಾರು ಲಾರಿ ಎಲ್ಲ ಕೂಡ ಲ್ಯಾಂಡ್ಗೆ ಹೋಗುತ್ತೆ. ಯಾವುದೇ ಜಮೀನು ಮೇಲೆ ಹೋಗೋಂಗಿಲ್ಲ ನೋಡಿ, ಸರಿನಾ? ರೋಡ್ ಅಗಲವಾಗಿದೆ ನೋಡಿ, 30 ಅಡಿ ಮೇಲೆ ಬರ್ತೊರ್ತು ಕಡಿಮೆ ಏನಿಲ್ಲ. ಮಣ್ಣು ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಇತ್ತೀಚೆಗೆ ರಕ್ತ ಚಂದ್ರ ಹೆಂಗಿದೆ ಮರ, ಅಷ್ಟು ಕೆಂಪಾಗಿ ತುಂಬ ಚೆನ್ನಾಗಿದೆ. ಸಾಯಿಲ್ ಮಾತ್ರ ಸೂಪರು. ಇವರು ಇದಕ್ಕೆ 42 ಲಕ್ಷ ಹೇಳ್ತಾಯಿದ್ದಾರೆ ಪರ್ ಎಕರು. ರೋಡ್ಗಿದೆ ನಿಮಗೆ. ಸ್ಟೇಟ್ ಹೈವೇಯಿಂದ ನಿಮಗೆ 1.5 ಕಿಲೋಮೀಟರ್ ಈ ಲ್ಯಾಂಡ್ಗೆ ಆಗುತ್ತೆ. ಇದಕ್ಕೆ 2 ಕಡೆ ದಾರಿ ಬರುತ್ತೆ ಸ್ನೇಹಿತರೆ. ಸ್ಟೇಟ್ ಹೈವೇಯಿಂದಲೂ ಬರ್ಬೋದು, ನಮ್ಮ ವಿಲೇಜ್ ರೋಡಿಂದಲೂ ಬರ್ಬೋದು. 2 ಕಡೆ ದಾರಿ ಇದೆ. ಸುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನೇ. ಇವರು ಕೂಡ ರನ್ನಿಂಗ್ ಕಲ್ಟಿವೇಷನ್ನೇ. ಇವರು ಕೂಡ ಕೆಳಗಡೆ ಅರ್ಶಿನ ಹಾಕಿದರೆ ಇಲ್ಲಿ ಬೇರೆ ಬೆಳೆ ಹಾಕಿ ತೆಗೆದು ಎಲ್ಲನೂ ಈಗ ಮತ್ತೆ ಬೆಳೆ ಹಾಕೋದಕ್ಕೆ ರೆಡಿ ಮಾಡಿದ್ದಾರೆ. ನಿಮಗೆ ಇದರಲ್ಲಿ 2 ಬೋರ್ ಇದೆ. ಆದರೆ 1 ಬೋರು ರನ್ನಿಂಗ್, ಒಂದೇ ಬೋರು. ಇನ್ನೊಂದು ಬೋರ್ಲಿ ಆರಾಮಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಸೋಲಾರ್ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ. ಅಂದರೆ ನೀವು 24 ಅವರ್ಸ್ ಬೇಕಾದ್ರೆ ಇದರಲ್ಲಿ ನೀರು ಹೊಡಿಬೋದು. ನೀರು ಇಲ್ಲಿ ಅಷ್ಟು ಇದೆ ಅಂತ. ನೀರು ನೀವು 24 ಅವರ್ಸ್ ಹೊಡೆದ್ರೂ ನೀರು ಖಾಲಿ ಆಗೋಲ್ಲ. ಅಷ್ಟು ಚೆನ್ನಾಗಿದೆ ನೀರಾವರಿ ಏರಿಯಾದಲ್ಲಿ. ಪ್ರತಿಯೊಂದು ಅಷ್ಟೇ ನೋಡಿ, ಕ್ಲೀನಾಗಿದೆ, ಸಾಲಿಡಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನು. ಸ್ಟೇಟ್ ಹೈವೇಗೆ 1.5 ಕಿಲೋಮೀಟ್ರ್ ಇದೆ. ಸಾಲಿಡಾಗಿದೆ ನಿಜವಲ್ವೇ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ನೋಡಲಿಕ್ಕೆ ನೋಡಿ ಎಷ್ಟು ಚೆಂದಾಗಿದೆ. ಸುತ್ತಮುತ್ತ ರನ್ನಿಂಗ್ ಕಲ್ಟಿವೇಷನ್, ತೋಟಗಳು ಮಾಡಿದ್ದಾರೆ, ಬೆಳೆಗಳು ಹಾಕ್ಕೊಂಡಿದ್ದಾರೆ. ಯಾರಿಗೇನು ಬೇಕು ಆ ಥರ ಪ್ರತಿಯೊಂದು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇದೇ ಥರ ಬೆಳೆ ಆದರೂ ಹಾಕ್ಬೋದು, ಇಲ್ಲಾಂತಾರೆ ಒಳ್ಳೆ ತೋಟಗಳನ್ನ ಮಾಡ್ಬೋದು. ಯಾವಾಗಲೂ ಅಷ್ಟೇ ನಾವು ಹೇಳೋದು ಏನು ಅಂತಂದರೆ, ನಾವು ಯಾವಾಗ ಮಿಶ್ರ ಬೆಳೆಗಳು ಅಂದರೆ ಹಣ್ಣಿನ ಗಿಡಗಳಾಗಲಿ, ಇಲ್ಲ ಒಳ್ಳೊಳ್ಳೆ ಮರಗಳಾಗಲಿ, ತೆಂಗು, ಅಡಿಕೆ ಈ ಥರದ್ದಾಗಲಿ, ಹೆಬ್ಬೇವು ಈ ಥರ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇಲ್ಲ ಹಣ್ಣಿನ ಗಿಡಗಳಂತಂದರೆ ನಿಮಗೆ ದಾಳಿಂಬೆ, ಸೀಬೆ, ನೇರಳೆ ಹಣ್ಣು, ಪಪಾಯ, ಪ್ರತಿಯೊಂದು ಹಣ್ಣು. ಆ್ಯಪಲ್ ಹಾಕ್ತಾರೆ ಅದಕ್ಕೂ ರೆಡಿ. ವಾಟರ್ ಆ್ಯಪಲ್ ಹಾಕ್ತಾರೆ. ಯಾವ ಗಿಡ ಹಾಕ್ತಾರೆ ಹೇಳಿ, ಮಣ್ಣು ನಿಮಗೆ ನೋಡಿದ್ರೆ ನಿಮಗೆ ಅಷ್ಟು ಆನಂದ ಆಗುತ್ತೆ. ಅಷ್ಟು ಸುಪೀರಿಯರ್ ಆಗಿದೆ ಲ್ಯಾಂಡು ನಿಮಗೆ. ಅದರಲ್ಲಿ 2 ಮಾತಿಲ್ಲ. ಸೋಲಾರ್ ಪ್ಯಾನಲ್ ಹಾಕಿ ವಾಟ್ರ್ ಇದು ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀರು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬೇರೆ ಲ್ಯಾಂಡ್ ಕಂಡಾಗಿ ನಾವು ಕರೆಂಟ್ನೇ ಕಾಯ್ಕೋಬೇಕು ಅನ್ನೋದು ರೀಸನ್ ಇಲ್ಲ. ಪ್ರತಿಯೊಂದು ಕೂಡ ನಮಗೆ ಅಷ್ಟು ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಸುತ್ತಮುತ್ತ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿದೆ. ಆದರೆ ವಿಲೇಜಿಂದ ನಿಮಗೆ ಇದೊಂದು 1/2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ವಿಲೇಜ್ಗೆ 1/2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಈ ರೋಡು ಕೂಡ ವಿಲೇಜ್ ಟು ವಿಲೇಜ್ಗೆ ಹೋಗುತ್ತೆ. 2 ಕಡೆನೂ ವಿಲೇಜ್ ಟು ವಿಲೇಜ್ಗೆ ಹೋಗುತ್ತೆ. ಪ್ರತಿಯೊಂದಕ್ಕೂ ಅಷ್ಟೇ. ನಾವು ಹಾಕೋ ಬೆಳೆಗಳಾಗ್ಬೋದು, ಬೆಳೆಯ ಒಳ್ಳೆ ತೋಟ ಆಗ್ಬೋದು, ಇಲ್ಲೊಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಸಾಕು ಸ್ನೇಹಿತರೆ. 2 ಎಕರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸಾಕು. 2 ಎಕರೆಲಿ ಮಾಡ್ಕೊಳ್ಳೋಂಥವ್ರಿಗೆ ತುಂಬ ಅನುಕೂಲ. ಇವತ್ತಿನ ಸಾವಯವ ಕೃಷಿ ಮಾಡ್ಕೊಂಡು ನಮಗೆ, ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಮುಂದಿನ ಫ್ಯೂಚರ್ಗೆ
ನಾವು ನಮ್ಮ ಕೈಲಿ ಭಗವಂತ ಏನು ಕೊಟ್ಟಿದ್ದಾನೋ ಅಷ್ಟು ಭೂಮಿನ ಪರ್ಚೇಸ್ ಮಾಡ್ಕೊಂಡು ಅದರಲ್ಲಿ ಒಳ್ಳೆ ತೋಟಗಳನ್ನ ಮಾಡ್ಕೊಂಡು ಒಳ್ಳೆ ಫಾರ್ಮ್ ಹೌಸ್ ಕಟ್ಕೊಂಡು ಅಲ್ಲಿ ಒಳ್ಳೆ ರೀತಿಯ ಹಣ್ಣು ಗಿಡಗಳನ್ನ ಹಾಕ್ಕೊಂಡು ಪ್ರತಿಯೊಂದು ನಾವು ಸವಿದಾಗ ಅದರ ರುಚಿನೇ ಬೇರೆ ಸ್ನೇಹಿತರೆ. ನಾವು ದುಡ್ಡು ಕೊಟ್ಟು ಅನಾರೋಗ್ಯ ತಂದುಕೊಡೋ ಬದಲು ಒಳ್ಳೆ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿ ಸಾವಯವ ಕೃಷಿ ಮಾಡಿ ನಾವು ಅನುಭವಿಸೋದು ತುಂಬ ಅನುಕೂಲಕರವಾಗಿರುತ್ತೆ. ಪ್ರಕೃತಿಗೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದು ಕೂಡ ನಮ್ಮನ್ನು ಅಷ್ಟು ಆರೋಗ್ಯವಂತನಾಗಿ ನೋಡ್ಕೊಳುತ್ತೆ ಸ್ನೇಹಿತರೆ. ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೋಡಿ, ನಿಮಗೆ ಜಾಗ ನೋಡ್ತಿದ್ರೆ ಆನಂದ ಆಗುತ್ತೆ. ಇನ್ನು ತಗೊಂಡ್ರು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಮಣ್ಣು ನೋಡಿ, ನಿಜವಲ್ವೇ ಗಂಧ ಇದ್ದಂಗಿದೆ. ಈ ಥರ ಇರೋ ಭೂಮಿ ಸೂಪರಾಗಿದೆ ಸ್ನೇಹಿತರೆ. ಹೇಳಿದ್ನಲ್ಲ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲ ಅನುಕೂಲಕರವಾಗಿದೆ. ನಮಗೆ ಇಲ್ಲಿ ವರ್ಕ್ ಕಡಿಮೆ. ನಾವಿಲ್ಲಿ ಏನು ಈಗ ಸಡನ್ಲಿ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತೀವೋ ಅದು ನಮಗೆ ತುಂಬ ಅನುಕೂಲಕರವಾಗಿದೆ. ಇಲ್ಲಿ ಏನು ವರ್ಕ್ ನಮಗೆ ಇಲ್ಲ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.